ಬಲಪಂಥೀಯ ವ್ಯಕ್ತಿ. ಅವರು ಕೂಡ ಅವರೇನು ಎಡಪಂಥಿ ಏನಲ್ಲ. ಇದ್ರ ಎಲ್ಲ ರೀತಿಯ ಜನ ಇದ್ದಾರೆ ಇದರಲ್ಲಿ. ಬಟ್ ಅವ್ರ ಉದ್ದೇಶ ಏನಂತ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಅವ್ರ ಹತ್ರ ಏನು ಮಾಹಿತಿ ಇತ್ತು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವ್ರು ಆರೋಪ ಮಾಡಬೇಕಾದ್ರೆ ಅದು ಬಲಪಂಥೀಯರೇ ಆಗಿರ್ಬೋದು, ಎಡಪಂಥೀಯರೇ ಆಗಿರ್ಬೋದು, ಬೇರೆ ಬೇರೆ ಸಾರ್ವಜನಿಕರು ಕೂಡ ಅನೇಕ ಜನ ಇದರಲ್ಲಿ ಸಂಘಟನೆಗಳು ಇನ್ವಾಲ್ವ್ ಆಗಿದ್ದರು. ಕೆಲವರಿಗೆ ನಿಜವಾಗ್ಲೂ ಇವ್ರು ಹೇಳಿರ್ತಕ್ಕಂಥದ್ದು, ಯಾಕಂದರೆ ಇದು ಇವತ್ತು ಆಗಿರುವಂಥ ಘಟನೆ ಏನಲ್ಲ. ಭಾಳಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಊಹಾಪೋಹಗಳು ಮತ್ತು ಮಾತುಗಳು ಬರ್ತಾನೇ ಇತ್ತು. ಇದೇನು ನಿನ್ನೆ ಮೊನ್ನೆ ಸೃಷ್ಟಿಯಾಗಿರುವಂಥ ವಿಷಯ ಅಲ್ಲ. ಆದರೆ ಈ ಥರ ನೂರಾರು ಶವಗಳು ಅಲ್ಲಿ ಕೂತಿದ್ದಾರೆ ಅಂತ ಹೇಳುವಂಥದ್ದು ಈಗ ಹೊಸ ಸುದ್ದಿ ಬಂದಿರುವಂಥದ್ದು. ಈಗ ಇದರಲ್ಲಿ ಭಾಳಷ್ಟು ಜನ ಇನ್ವಾಲ್ವ್ ಆಗಿದೆ. ಇದು ಯಾಕೆ ಏನು ಅಂತ ತಿಳ್ಕೊಳ್ತಕ್ಕಂಥ ಒಂದು ಸಮಯ ಈಗ ಕಾಲ ಬಂದಿದೆ. ಇದರಲ್ಲಿ ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡುವಂಥದ್ದಲ್ಲ. ಇದರಲ್ಲಿ ಕೆಲವರು ನಿಜವಾಗ್ಲೂ ಕೂಡ ಅವರನ್ನು ನಂಬಿ ಅವರನ್ನು ಫಾಲೋ ಮಾಡಿರ್ಬೋದು. ಯಾರು ಇದನ್ನೆಲ್ಲ ಹೇಳಿದ್ರಲ್ಲ, ಕೆಲವರಿಗೆ ನಿಜವಾಗ್ಲೂ ಅದನ್ನು ನಂಬಿಕೆಯಿಂದನೇ ಹೋಗಿರ್ಬೋದು, ಕೆಲವರಿಗೆ ಗೊತ್ತಿದ್ದು ಕೂಡ ಮಾಡಿರ್ಬೋದು. ಏನೂ ಇಲ್ಲ ಇದರಲ್ಲಿ. ಆದರೂ ಕೂಡ ಇದನ್ನು ನಾವು ದೊಡ್ಡ ವಿಷಯ ಮಾಡಬೇಕು ಅಂತ ಯಾರಾದರೂ ಸಂಚನ್ನು ರೂಪಿಸಿದರೆ ಅದು ಕೂಡ ಹೊರಗೆ ಬರಬೇಕು. ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಛೀಮಾರಿ ಹಾಕ್ಬೇಕು ಜನ. ಯಾಕಂತ ಹೇಳಿದ್ರೆ 10-12 ದಿವಸ SIT ರಚನೆ ಆದಾಗ ಒಂದು ದಿವಸನೂ ಕೂಡ ಮಾತನಾಡ್ದೇನೆ SIT ಮಾಡಿದ್ದು ಒಳ್ಳೇದಂತ ಹೇಳ್ಬಿಟ್ಟು ಈಗ ಸತ್ಯಾಂಶವನ್ನು ಸರ್ಕಾರ ಹೊರಗೆ ತರ್ತಕ್ಕ ಸಂದರ್ಭದಲ್ಲಿ ಇದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಾ ಇದೆ. ಸರ್ಕಾರ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದೆ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ರಾಜ್ಯದ ಜನರ ವಿಶ್ವಾಸ ಗಳಿಸೋದ್ರಲ್ಲಿ ಯಶಸ್ಸು ಕಂಡಿದೆ ಅಂತ ನೋಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಮತ್ತು ಅವರಿಗೆ ಈ ಧರ್ಮದ ಹೆಸರು ರಾಜಕಾರಣ ಮಾಡೋದಕ್ಕೆ ಅವ್ರು ಭಾಳ ಏನೋ ಇವರೊಬ್ಬರೇ ಧರ್ಮ ರಕ್ಷಕರು ಅಂತ ಹೋರಾಟ ಮಾಡ್ತಾರೆ. ಅದಕ್ಕೋಸ್ಕರ ಅದು ಸತ್ಯಕ್ಕೆ ಭಾಳ ದೂರವಾಗಿರುವಂಥ ಒಂದು. ಮತ್ತು BJP ಅವರು ಅವರ ಒಂದು ಹೋರಾಟಕ್ಕೆ ಯಾವುದೇ ಒಂದು ಕಿಮ್ಮತ್ತಿಲ್ಲ, ಅದಕ್ಕೆ ಯಾವುದೇ ನೈತಿಕತೆ ಇಲ್ಲ, ಮತ್ತು ಅದು ಅದಕ್ಕೆ ಯಾವುದೋ ಒಳ್ಳೆಯ ಉದ್ದೇಶ ಕೂಡ ಇಲ್ಲ. ಅದು ದುರುದ್ದೇಶದ ಕೂಡಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಹೋರಾಟ. ಅದು ಮಾನ್ಯ ವಿಜೇಂದ್ರನೇ ಇರ್ಬೋದು, ಅಶೋಕ್ ಇರ್ಬೋದು, ಅಥವಾ ಅಲ್ಲೆಲ್ಲ ಬೇರೆ ಬೇರೆ ಶಾಸಕರಿದ್ದಾರಲ್ಲ, ಅವರೆಲ್ಲರದ್ದು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಸ್ವಾರ್ಥಕ್ಕೋಸ್ಕರ. ಧರ್ಮಸ್ಥಳದ ಪರವಾಗೂ ಇಲ್ಲ, ಹಿಂದೂ ಧರ್ಮದ ಪರವಾಗೂ ಇಲ್ಲ, ರಾಜ್ಯದ ಜನರ ಪರವಾಗೂ ಇಲ್ಲ. ರಾಜಕಾರಣ ವಿಚಾರದಿಂದ ಈ ರೀತಿ ಹಿಂದೂ ದೇವಸ್ಥಾನಗಳನ್ನು ಏನಾದರೂ ಟಾರ್ಗೆಟ್ ಮಾಡಲಾಗ್ತದೆ ನೋಡಿ. ನಮ್ಮಿಂದ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದಿಂದ ಒಳ್ಳೆಯ ತನಿಖೆ ಮಾಡುವ ಮುಖಾಂತರ ಇವತ್ತು ಜನರಿಗೆ ಸ್ಪಷ್ಟವಾದ ವಿಷಯಗಳು ತಿಳಿಸುವ ಮುಖಾಂತರ ಸತ್ಯಾಸತ್ಯತೆಗಳು ಏನು ಅಂತ ಗೊತ್ತಾಗುವ ಮುಖಾಂತರ ಯಾವುದೇ ಏನೇ ಒಂದು ನಾನೇನು ಕಳಂಕ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆ ಥರ ಇದ್ದಿದ್ರೆ ಅದು ಕೂಡ ಜನರ ಮುಂದೆ ಗೊತ್ತಾಗ್ತದಲ್ಲ. ಏನೂ ಇಲ್ಲ ಅಂತಲೂ ಕೂಡ ಜನ ತೀರ್ಮಾನ ಈಗ ಬರ್ತಾರೆ. ಇದನ್ನು ನಾನು ಹೇಳಿದರೆ, BJP ಅವರು ಹೇಳಿದ್ರೆ, ಇನ್ನೊಬ್ರು ಹೇಳಿದ್ರೆ ನಾವು ಜನ ನಂಬ್ತಾ ಇರಲಿಲ್ಲ. SIT ಮುಖಾಂತರ ತನಿಖೆ ಮುಖಾಂತರ ಗೊತ್ತಾದಾಗ ಆವಾಗ ಜನರಿಗೆ ಸ್ಪಷ್ಟವಾದ ಅಭಿಪ್ರಾಯ ಜನರೇ ಮಾಡ್ತಾರೆ. ಯಾರು ಹೇಳುವ ಮುಖಾಂತರ ಏನು ಹೇಳಿಕೆ ಮುಖಾಂತರ ಮಾಡುವಂಥದ್ದಲ್ಲ. BJP ಅವ್ರು ಮಾಡ್ತಾ ಇದ್ದಾರೆ. BJP ಅವರು ಷಡ್ಯಂತ್ರ ಏನಂತ ಹೇಳಿದ್ರೆ ಇಂಥ ಧಾರ್ಮಿಕ ವಿಚಾರಗಳು ತೆಗೆದುಕೊಂಡು